ಅಲ್ಲ, ನಾನು ಅವತ್ತೇ ನಿಮ್ಮ ಅಣ್ಣನ ಹತ್ರ ಹೇಳಿದ್ದೀನಿ ಮದುವೆ ವಿಷಯದ ಬಗ್ಗೆ ನನ್ನ ಹತ್ರ ಯಾವತ್ತು ಬರಬಾರ್ದು ಅಂತ. ಮತ್ತೆ ನೀನು ಸರ್, ಆದ್ರೆ ನಾನು ಅದಕ್ಕೆ ಬರ್ಲಿಲ್ಲ. ನಿಮ್ ಮನೇಲಿ ಅಡಿಗೆ ಕೆಲಸ ಖಾಲಿ ಇದೆಯಂತಲ್ಲ. ಹಾ ಆಯ್ತು, ಹೋಗು. ನೋಡಯ್ಯ, ನನ್ನ ಮಗಳಿಗೆ ನೀನ್ ಯಾರು ಏನು ಅಂತ ಯಾವತ್ತೂ ಗೊತ್ತಾಗಬಾರ್ದು. ಏನಾ? ಸರಿ ಸರ್. ರಾಮಯ್ಯ, ಅಮ್ಮೋರೆ, ಹೊಸದಾಗ ಅಡ್ಗೆ ಅವ್ನ್ ಬರ್ತಾನೆ ಅಂತ ಹೇಳಿದ್ಯಲ್ಲ, ಬಂದಿದ್ದಾನಾ? ಅವನಾಗ್ಲೇ ಕೆಲ್ಸಕ್ಕೆ ಬಂದಾಯ್ತು. ಸರಿ, ನಂಗ್ ತುಂಬಾ ತಲೆ ನೋವ್ತಿದೆ. ಅವ್ನ್ ಹೇಳಿ ಒಂದ್ ಲೋಟ ಕಾಫಿ ತಂದ್ಕೊಡಕ್ ಹೇಳು. ಆಯ್ತಮ್ಮೋರೆ. ಗಣೇಶ, ಅಮ್ಮೋರಿಗೆ ತುಂಬಾ ತಲೆನೋವಂತೆ, ಬಿಸಿ ಬಿಸಿಯಾಗಿ ಒಂದ್ ಲೋಟ ಕಾಫಿ ತಗೊಂಡೋಗ್ ಕೊಡು. ಸಂಗೀತ, ಈಗ ನಿನ್ ತಲೆನೋವು ಹೇಗಿದೆ? ನೀನ್ ಕೊಟ್ಟು ಶುಂಠಿ ಕಾಫಿಯಿಂದ ನನ್ ತಲೆನೋವೆಲ್ಲ ಹೊತ್ತಾಯ್ತು. ಯಾರಯ್ಯ ನೀನು? ನಾನು ಅಡಿಗೆವನು. ತಲೆನೋವು, ಕಾಫಿ. ಇಡಿಯಟ್. ಒಳಗ್ ಬರಕ್ ಮುಂಚೆ ಬಾಗಲ್ ತಟ್ ಒಳಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ? ಕ್ಷಮಿಸಿ. ಅಲ್ಲಿಟ್ ಹೋಗು. ಏನ್ ಕಾಫಿ ಇದು? ತಲೆನೋವು ಅಂತ ಹೇಳಿದ್ರಂತೆ, ಅದಕ್ಕೆ ಶುಂಠಿ ಕಾಫಿ ಮಾಡ್ಕೊಂಡ್ ಬಂದೆ. ನಾನು ನಿನ್ನ ಹತ್ರ ಶುಂಠಿ ಕಾಫಿ ಕೇಳಿದ್ನಾ? ಹಾ, ನೀನ್ ಅಡಿಗೆವನ ಇಲ್ಲ ಡಾಕ್ಟ್ರ? ಇನ್ ಮುಂದೆ ತಲಹಾಟೆ ಮಾಡ್ದೆ, ಹೇಳ್ದಷ್ಟು ಮಾಡು. ನಿನ್ನ ಅಧಿಕ ಪ್ರಸಂಗ ಇಲ್ಲಿ ತೋರಿಸ್ಬೇಡ, ಗೊತ್ತಾಯ್ತಾ? ಬೇರೆ ಕಾಫಿ ತಗೊಂಡ್ ಬಾ.